ಯೂಟ್ಯೂಬಲ್ಲಿ ಮ್ಯಾಜಿಕ್ ಮೂನ್ ಸ್ಟುಡಿಯೋ ಚಾನಲ್ನ ನೋಡ್ತಿದ್ರೆ ನಗುಗಂತೂ ಬರಲೇ ಇಲ್ಲ. ಈ ರೇಂಜ್ಗೆ ನಾನ್ ವೆಜ್ ವಾಸನೆ ನನ್ನ ಮೂಗ್ಗೆ ಗುದ್ಕೊಂಡು ಬರ್ತಿದೆ ಅಂದ್ರೆ ಪಕ್ಕದ ಮನೆ ಪರಿಮಳ ಆಂಟಿ ಮನೇಲಿ ನಾನ್ ವೆಜ್ ಪ್ರೋಗ್ರಾಮ್ ಇರಬೇಕು. ಯಾರ ಮನೇಲಿ ಏನ್ ಪ್ರೋಗ್ರಾಮ್ ಇದ್ರೆ ಏನಂತೆ, ನಮ್ಮಂತ ಬರ್ಗಟ್ಟಿರೋ ಬ್ಯಾಚುಲರ್ಸ್ಗೆ ಯಾರು ತಾನೇ ಕರೆದ್ಬಿಟ್ಟು ಊಟ ಹಾಕ್ತಾರೆ ಹೇಳಿ. ಕೋಮಲೆ, ಇವತ್ತು ಪಿತೃಪಕ್ಷ. ಸತ್ತು ಸ್ವರ್ಗದಲ್ಲಿರೋ ನಿಮ್ ತಾತ ಬಂದು ಬಾಡೂಟನ ಬ್ಯಾಟಿಂಗ್ ಮಾಡ್ಕೊಂಡು ಹೋಗೋ ದಿನ. ನಾನು ಅವ್ರಿಗಿಷ್ಟ ಆಗೋ ಎಲ್ಲಾ ನಾನ್ ವೆಜ್ ಐಟಮ್ನು ರೆಡಿ ಮಾಡಿ, ಜೊತೆಗೆ ನಿಮ್ ತಾತಂಗೆ ಅಂತ ನಿಮ್ಮಪ್ಪ ತಂದಿರೋ ಫಾರಿನ್ ಸ್ಕಾಚು ಈ ತಟ್ಟೆಲಿಟ್ಟಿದ್ದೀನಿ. ನೀನ್ ಹೋಗಿ ಇದನ್ನ ಟೆರೆಸ್ ಮೇಲೆ ಇಟ್ಬಿಟ್ಬಾರೆ. ಭಗವಂತ, ಕೊನೆಗೂ ಈ ಬಡಪಾಯಿ ಬಾಧೆ ನಿನ್ ಕೇಳಿಸ್ತಲ್ಲ. ಆ ಕೋಮಲೆ ಇಟ್ಟಿರೋ ಬಾಡೂಟ ಬಾಟ್ಲುನ ಅವ್ರ ತಾತ ತಿಂತನೋ ಕುಡಿತನೋ ನನ್ಗೆ ಗೊತ್ತಿಲ್ಲ. ನಾನಂತೂ ಚೆನ್ನಾಗಿ ತಿನ್ಬಿಟ್ಟು ದೇಪುಡ್ತೀನಿ. ಅನ್ಸುತ್ತೆ. ಖಾಲಿ ಪಾತ್ರೆ ಸ್ವಯಂ ಪ್ರಾಪ್ತಿರಸ್ತು. ಕಾಳ್ತಾತ ಬಂದೇ ಇರು. ಸ್ಕಾಚು ಫುಲ್ಲು ಆಂಚು. ಸುಖರ್ಗೊಂದು ಫೋನ್ ಮಾಡ್ಬಿಡೋಣ. ಡಬ್ಬ ನನ್ನ ಮಗ ಸುಗರು. ದೇಪಿರೋ ಪಿತೃಪಕ್ಷದ ಪೀಸ್ ಹಾಕೋಣ ಅಂದ್ರೆ ಕಾಲ್ನೇ ಪಿಕ್ ಮಾಡಲ್ಲ. ತಿನ್ನಕ್ಕೂ ಋಣ ಇರ್ಬೇಕಂತೆ. ಈ ನನ್ನ ಮಗ ಪಿಕ್ ಮಾಡ್ದಿದ್ರೆ ಏನಂತೆ, ಸಾಲ್ಟುಗ್ ಮಾಡೋಣ. ಹೇಳು ಕುಚುಕು, ಎಲ್ಲಿದ್ಯೋ ಸಾಲ್ಟು? ಬಾತ್ರೂಮ್ ಅಲ್ಲಿದ್ದೀನೋ. ನನ್ನ ಮಗನೇ, 3 ಹೊತ್ತು ಬಾತ್ರೂಮಲ್ಲೇ ಸಂಸಾರ ಮಾಡ್ತೀಯಲ್ಲೋ. ಬಾತ್ರೂಮ್ ಅಲ್ಲಿ ಸಿಗೋ ಸುಖ ನಿನಗೇನೋ ಗೊತ್ತು. ಕಾಲ್ ಮಾಡಿದ್ ಮ್ಯಾಟ್ರ್ ಹೇಳೋ. ಕಸ ಹಾಕೋ ಜಾಗದಲ್ಲಿ ಕಬಾಬ್ ಬಗ್ಗೆ ಮಾತಾಡಬಾರ್ದು ಸಾಲ್ಟು. ನೀನ್ ಅಮ್ಮಿಕಂಡ್ ರೂಮಿಗೆ ಬಾ, ಇವತ್ ಪೂರ್ತಿ ಪಾರ್ಟಿ ನಂದೇ. ನೀನ್ ಬೇಡ ಅನ್ನೋಷ್ಟು ಬಾಡು, ಗಂಟ್ಲು ಪೂರ್ತಿ ಎಣ್ಣೆ ಎಲ್ಲ ನಾನೇ ಕೊಡಿಸ್ತೀನಿ, ಬಾರಲೋ. ಈಗ್ಲೇ ಹೊರಟೆ ಕುಚ್ಚುಕೋ, ಈಗ್ಲೇ ಹೊರಟೆ. ಲೇ 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 ಬರೋ ಅರ್ಜೆಂಟಲ್ಲಿ ತೊಳ್ಕಿಳ್ಕಳ್ದೆ ಬಂದ್ಬಿಟ್ಯಾ, ತೊಳ್ಕೊಂಡ್ ಬಾರೋ. ಸರಿ ಇಡೋ. ಬಾ 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 ಬಾ. ಸಾಲ್ಟ್ ಬಂದ ಅನ್ಸುತ್ತೆ. ಕುಚಿಕು 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 ಕುಚಿಕು. ಏನೋ ಮಗ ಈ ರೇಂಜ್ಗೆ ಘಮ ಘಮ ಸ್ಮೆಲ್ಲೇ ಈ ರೇಂಜ್ಗೆ ಕಿಕ್ ಹೊಡಿತಾ ಇದೆ ಅಂದ್ರೆ ಇನ್ನ ಬಾರ್ಸೋಕ್ ಶುರು ಮಾಡಿದ್ರೆ. ಬಾ. ಸರಿ ಕುಚುಕು,
ಚಿತ್ರಾನ್ನ ತಿನ್ನಕ್ಕೆ ಕಾಸಿಲ್ಲ ಅಂತಿದ್ದೆ, ಇನ್ನ ಪಾರ್ಟಿ ಕೊಡ್ಸಕ್ ಕಾಸಲ್ಲಿಂದ ಬಂತು. ಮೇಲಿಂದ ಒದ್ರತು. ಈಗ ಮುಚ್ಕೊಂಡ್ ಪಾರ್ಟಿ ಶುರು ಮಾಡೋಣ ಬಾರೋ. ಕೇಳಿದ್ರೆ ಕಸ್ತಿಯಲ್ಲೋ. ಬಾಗ್ಲು ಬೇರೆ ಹೊಡ್ಕತೈತೆ. ಈ ಡಬ್ಬ ನನ್ನ ಮಗ ಸುಗರು ಇವಾಗ ಕಾಲ್ ಮಾಡ್ತಾವನೆ. ಮಗ ನೀನ್ ಎಣ್ಣೆ ಹಾಕ್ತಿರು, ನಾನು ಬಾಗ್ಲಾಗ್ಬಿಟ್ಟು ಬರ್ತೀನಿ. ಹೇಳ. ಹೇಳಲೇ. ಅನ್ಯಾಯ ಆಗ್ಬಿಡ್ತು ಮ್ಯಾಗಿ. ಏನ್ ಅನ್ಯಾಯ ಆಯ್ತೋ? ಯಾಕೆ ಹೇಳ್ತಿದ್ಯಾ? ಏನೋ ಗೊತ್ತಿಲ್ಲ ಅಂತ ಕೇಳ್ತಿದ್ಯಲ್ಲೋ. ನಮ್ ಸಾಲ್ಟು ಬೆಳಗ್ಗೆ ಬಾತ್ರೂಮ್ಗೆ ಹೋದವನು, ಅಲ್ಲಿಂದ ಡೈರೆಕ್ಟ್ ಆಗಿ ಕೈಲಾಸಕ್ಕೆ ಹೋಗ್ಬಿಟ್ಟು ಅನ್ಕೊಂಡು. ಲೇ ಸೆಡೆ ನನ್ನ ಮಗನೇ, ಬದುಕಿರೋ ಫ್ರೆಂಡ್ನೇ ಸಾಯಿಸ್ತಿದ್ದಿಲ್ಲ ಲೇ. ನಿಂಗೆ ತಮಾಷೆ ಮಾಡೋಕೊಂದು ಇತಿ ಮಿತಿ ಬೇಡವೇನೋ? ನಾನ್ಯಾಕೋ ಸುಳ್ಳು ಹೇಳಿ? ಬೇಕಾದ್ರೆ ಸಾಲ್ಟ್ ಹಳೆ ಡೋಗುಳ್ದು ಸ್ಟೇಟಸ್ ನೋಡು, ಎಲ್ಲ ಆರ್ಟ್ ಬ್ರೇಕ್ ಆಗಿರೋ ಸ್ಟೋರಿ ಹಾಕಿದ್ದಾರೆ. ಮಗ ನಾನು ಹೂವಿನ ರೇಟ್ ಜಾಸ್ತಿ ಅಂತ 10 ರೂಪಾಯಿಗೆ ಬಿಡಿ ಹೂವು ತಗೊಬಂದು ಹರಿಶ್ಚಂದ್ರ ಘಾಟ್ ಹತ್ರ ಸಾಲ್ಟ್ ಹೆಣ ಬರ್ಲಿ ಅಂತ ಕಾಯ್ತಾ ಇದೀನಿ. ನೀನು ಕೊನೆದಾಗಿ ಕುಚಿಕು ಮುಖ ನೋಡುವಂತೆ ಬಂದ್ಬಿಡು ಮಗ, ಬಂದ್ಬಿಡು. ಕುಚಿಕ್ಕು ಕುಚಿಕ್ಕು ಕುಚಿಕ್ಕು, ನಾವು ಚಡ್ಡಿ ದೋಸ್ತ್ ಕಣ್ಣು ಕುಚಿಕ್ಕು. ಓ ಕುಚಿಕ್ಕು. ಎಷ್ಟು ಒಳ್ಳೆಯವನೋ ನೀನು. ಸತ್ತು ಸ್ವರ್ಗದಲ್ಲಿರೋ ನನ್ನ ಕರ್ದು ಪಾರ್ಟಿ ಕೊಡ್ಸ್ತಿದ್ಯಾ. ನಿನ್ನ ಈ ಒಳ್ಳೆತನನ ಅರ್ಧ ಊರೆಲ್ಲ ಹಂಚಿದ್ರು ಮುಗಿಯಲ್ಲ ಮ್ಯಾಗಿ. ಹತ್ರ ಬರ್ಬೇಡ ಕಣ ಸಾಲ್ಟು. ಯಾಕೋ ಎದುರ್ತಾ ಇದೀಯಾ? ಕೊಡ್ತಿರೋ ಅವಳಿಗೆ ಗುಲಾಬ್ ಜಾಮೂನ್ ಎಲ್ಲ ಗಲಗಲ ಅಂತ ಅಳ್ಳಾಡ್ತಿದೆ ಕಣೋ. ಚಿಕ್ಕು ಬಾರೋ, ಬೇಡ ಕಣೋ, ಬಾ. ಓದಿಯ ಪಿಸಾಚಿ ಬಂದ್ಯ ಗಾವಾಕ್ಷಿ ಅಂದಂಗೆ ಈ ಸಾಲ್ಟು ನನ್ನ ಮಗ ನನ್ಗೆ ಯಾಕೆ ಇಷ್ಟು ಕಾಟ ಕೊಡ್ತಾವನೋ? ಕುಚಿಕ್ಕು ಕುಚಿಕ್ಕು ಕುಚಿಕ್ಕು, ನಾವು ಚಡ್ಡಿ ದೋಸ್ತ್ ಕಣ್ಣ ಕುಚಿಕ್ಕು. ಆಚೆ ಬಾರಲೆ ಕುಚಿಕ್ಕು. ಇದೇ ರೀತಿ ಹೆಚ್ಚಿನ ಮನರಂಜನೆಗಾಗಿ ಮ್ಯಾಜಿಕ್ ಫೋನ್ ಸ್ಟುಡಿಯೋನ